ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಬೊಮ್ಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ವೇಣುಗೋಪಾಲ ದೇವಸ್ಥಾನದಲ್ಲಿ ಶ್ರೀ ವೇಣುಗೋಪಾಲ ಬ್ರಹ್ಮರಥೋತ್ಸವ 30/1/2026 ನಡೆಯಿತು. ಅಮೋಘವಾಗಿ ನಡೆದಂತಹ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಿಮಗೆ ತೋರಿಸಲು ವಿಡಿಯೋ ಮೂಲಕ ಇಚ್ಛಿಸುತ್ತಿದ್ದೇವೆ. ನೋಡಿ ಧನ್ಯರಾಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೆದ ಸಂದರ್ಭದಲ್ಲಿ ನಾವು ವನಜಾ ಕೃಷ್ಣನ್ ಅವರ ಮನೆಗೆ ಬಂದಾಗ ಅವರು ನಮಗೆ ಸ್ವಾಗತಿಸಿ ಇಲ್ಲೇ ಇಳಿದುಕೊಳ್ಳಬೇಕು ನೀವು ಎಂದು ಹೇಳಿದಾಗ ನಮಗೆ ಒಂದು ಪರಮಾನಂದವಾಯಿತು. ನಾವು ಅವರ ಮನೆಗೆ ಹೋದಾಗ ತಾತ, ಅಜ್ಜಿ, ಮಧ್ಯೆ ಕುಳಿತಕ್ಕಂತಹ ಮೊಮ್ಮಗಳು ಸಹ ಕುಳಿತು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ ಎಂದು ಅವರು ಹೇಳಿದಾಗ ನಮಗೆ ಬಹಳ ಸಂತೋಷವಾಯಿತು. ಹಾಗೆ ಬಂದಾಗ ಕೃಷ್ಣ ಅಯ್ಯಂಗಾರ್, ವನಜಾ ಕೃಷ್ಣ ಅಯ್ಯಂಗಾರ್ ಅವರು ಯೂಟ್ಯೂಬ್ ಚಾನಲನ್ನು ನಾವು ವೀಕ್ಷಿಸಿದ್ದೇವೆ. ನಮ್ಮ ಮಗ ವಿದೇಶದಲ್ಲಿದ್ದಾನೆ, ಅವನು ಸಹ ವೀಕ್ಷಿಸಿ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಎಂದು ಹೇಳಿದಾಗ ನಾವು ಹೇಳುವುದಕ್ಕಿಂತ ವನಜಾ ಕೃಷ್ಣ ಅಯ್ಯಂಗಾರ್ ಅವರ ಬಾಯಲ್ಲಿ ಅದು ಬಂದಾಗ ನೀವು ಕೇಳುವುದಕ್ಕೆ ಒಂದು ಆನಂದವಾಗಿರ್ತದೆ. ಅವರ ಮನದಾಳದ ಮಾತನ್ನು ನೀವು ಕೇಳಿ ಎಂದು ನಾವು ವಿಡಿಯೋ ಮೂಲಕ ಹಾಕುತ್ತಿದ್ದೇವೆ. ನಮಸ್ಕಾರ ವನಜಾ ಕೃಷ್ಣ ಅಯ್ಯಂಗಾರ್ ಅವರಿಗೆ. ನಮಸ್ಕಾರ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ನಮಗೆ ನೋಡಿ ಬಹಳ ಆನಂದವಾಯಿತು. ನೀವು ರೆಗ್ಯುಲರ್ ಆಗಿ ಬೇರೆ ಬೇರೆ ಜಾತ್ರೆಗಳಲ್ಲಿ ಅಟೆಂಡ್ ಆಗಿ ಎಲ್ಲ ವೀಕ್ಷಕರಿಗೂ ಈ ಭಗವತ್ ಭಕ್ತಿಯ ನೆನಪುಗಳನ್ನು ನೀವು ಜನರಿಗೆ ತಲುಪಿಸ್ತಾ ಇದ್ದೀರಿ. ನಿಮಗೆ ದೇವರು ಸದಾ ಶಾಂತಿ ನೀಡಲಿ, ಸುಖ ಕೊಡಲಿ, ಆಯುರ ಆರೋಗ್ಯ ಕೊಡಲಿ. ಹೀಗೆ ನೀವು ಪದೇ ಪದೇ ಈ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಜನಗಳಿಗೆ ಭಕ್ತಿಯ ಸಂದೇಶವನ್ನು ತಲುಪಿಸಿ ಅಂತ ಹೇಳ್ತಾ ನಾನು ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ. ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮ ಮಗ ವಿದೇಶದಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ನ ನೋಡಿ ಆನಂದಪಟ್ಟರು ಎಂದು ಹೇಳಿದ್ದೀರಿ, ಹೌದೇ? ಹೌದು, ಹೇಳಿ. ಅದು ಮಗ, ನಿಮ್ಮ ಮಗನ ಹೆಸರು ರಾಮನ್. ಎಲ್ಲಿದ್ದಾರೆ? ಅವರು ಚಿಕಾಗೋ ಹತ್ರ ಇದ್ದಾರೆ. ಚಿಕಾಗೋ. ಓಕೆ. ಸೊ ಅಲ್ಲಿಗೆ ನಾವು ಈ ನಿಮ್ಮ ಕಾರ್ಯಕ್ರಮವನ್ನು ವಿಡಿಯೋ ಮೂಲಕ ತಲುಪಿಸಿ ಅವರು ಸಹ ಕುಟುಂಬ ಸಮೇತ ಈ ಚಾನಲನ್ನು ನೋಡಿ ಆನಂದಿಸಿದ್ದಾರೆ. ಅವರು ಭಕ್ತಿ ಪರವಶರಾಗಿದ್ದಾರೆ. ಸೊ ನಿಮಗೆ ಅವರು ಕೂಡ ತಮ್ಮ ವಂದನೆಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳು ಮಾಮ. ವನಜಾ ಮಾಮಿಯವರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ನೋಡಿದ್ದೀನಿ ಎಂದು ಎಷ್ಟೋ ಬಾರಿ ಹೇಳಿದ್ದೀರಿ, ನಮಗೆ ಆನಂದವಾಗಿದೆ. ನೀವು ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಆನಂದವಾಗುತ್ತೆ. ಎಲ್ರಿಗೂ ಇದು ಇನ್ನೂ ಜಾಸ್ತಿಯಾಗಿ ನೋಡಿ ನಿಮ್ಮ ಇದೆಲ್ಲ ಪ್ರಭಾವವನ್ನು, ಪ್ರತಿಭೆಯನ್ನು ಎಲ್ಲರೂ ಆಧರಿಸಲಿ ಅಂತ ನಾನು ಇಷ್ಟಪಡ್ತೀನಿ. ನಿಮ್ಮ ಮೊಮ್ಮಗಳು ಸಹ ಈಗ ಹೇಳಿದ್ಲು, ನಮ್ಮ ಮನೆಯಲ್ಲೂ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ಬೆಂಗಳೂರು, ಹೈದರಾಬಾದಿನಲ್ಲಿ ನೋಡುತ್ತಾ ಇದ್ದಾರೆ ನಮ್ಮ ತಾಯಿಯವರು ಎಂದು ಹೇಳಿದಳು. ಅದು ಕೇಳಿ ಬಹಳ ಸಂತೋಷವಾಯಿತು. ನೀವು ಇಷ್ಟೊತ್ತು ಮನದಾಳದ ಮಾತನ್ನು ತಿಳಿಸಿಕೊಟ್ಟಿದ್ದಕ್ಕೆ ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಅನಂತ ಧನ್ಯವಾದಗಳು. ಈ ವಿಡಿಯೋ ಅಜ್ಜಿ ಜೊತೆ ಕೂತ್ಕೊಂಡು ಆರಾಮಾಗಿ ಆನಂದ ಪಡ್ತಿದ್ದಾಳೆ. ನಿನ್ನ ಹೆಸರೇನಂತೆ? ಪ್ರತ್ಯೂಷ. ಓಹೋ, ಥ್ಯಾಂಕ್ ಯು ಅಮ್ಮ. வீடியோக்கு சப்ஸ்கிரைப் பண்ணுங்க ப்ளீஸ்.
ಯೂಟ್ಯೂಬ್ ಮಮ್ಮ ಹುಲಿಕಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮ್ಮಗೂ ಹೇಳ. ನಿಮ್ಮ ಅಮ್ಮ ನೋಡ್ತಾ ಇದ್ದಾರಾ? ಹೌದಾ? ಓ ಥ್ಯಾಂಕ್ ಯು ಥ್ಯಾಂಕ್ ಯು. ವಿಡಿಯೋ ವಿಡಿಯೋ ब्रह्मणमुपहरति एकदैव यजमान आयुस्ते जोधाति अनन्तराय सर्वसोमर्भवति सर्वस्याप्यै सर्वस्य जित्यै सर्वमेव तेनाप्नोति सर्वजयति. स्ट्रैट ಮೇಲೆ ಕೂತ್ಕೊಂಡು ಶರತ್ ಋತು ಐಪೋ ಶ್ರೀಮನ್ನಾರಾಯಣ ಶಿಶಿರ ಋತು
ನಮ್ಮ ಗ್ರಾಮದವರು. ಅವರು ಶ್ರೀಯುತ ಸುಂದರೇಶ್ ಮತ್ತು ಶ್ರೀಮತಿ ಗಾಯತ್ರಿ ಅಗ್ರಹಾರ ಅವರು, ಅವರ ಸುಪುತ್ರಿ. ಅವರು ನಮ್ಮ ಖ್ಯಾತ ವೈದ್ಯರು, ನಮ್ಮೆಲ್ಲರ ಕಣ್ಮಣಿ, ಖ್ಯಾತ ಮೂಳೆ ತಜ್ಞರಾದಂತಹ ಪಣೀಶ್ ಅವರ ಪತ್ನಿ. ಇವರು ತಂಜಾವೂರು ಚಿತ್ರಕಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಅಯೋಧ್ಯೆಗೆ ಈಗ ಕೊಟ್ಟಿದ್ದಾರೆ. ಅವರಿಗೆ ಇಬ್ಬರು ಮಕ್ಕಳು, ಅವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ನೀಡಲಿ, ಮತ್ತೆ ಕೀರ್ತಿ ಮತ್ತೆ ಬೆಳೆಗಲಿ. ಹೀಗೇನೆ ನಮ್ಮ ಹೇಗೆ ಡಾಕ್ಟರ್ ಪಣೀಶ್ ಅವರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಸೆಂಟ್ ಜಾನ್ ಆಸ್ಪತ್ರೆ ಆಯಿತು, ಮತ್ತು ರಾಜಾಜಿನಗರದ ಸುತ್ತುವರಿಯದಲ್ಲಿ ಮಕ್ಕೆ, ಅರ್ಕಲ್ಗೋಡು, ಹಾಸನ ಎಲ್ಲರ ಚಿತ್ರಪಟವನ್ನು ಬಿಂಬಿಸಿದ್ದಾರೆ. ಎಲ್ಲಾದರೂ ಕೂಡ ಡಾಕ್ಟರ್ ಪಣೀಶ್ ಊರಿನವರು ಅಂದರೆ ನಮಗೊಂದು ಹೆಚ್ಚಿನ ಕೀರ್ತಿ. ಸನ್ಮಾನ ಮಾಡಿದಂತಹ ಅತಿಥಿಗಳಿಗೆ ಮತ್ತೊಮ್ಮೆ ವಂದನೆಗಳು. ಸನ್ಮಾನ ಸ್ವೀಕರಿಸಿದಂತಹ ಶ್ರೀಮತಿ ಜಯಶ್ರೀ ಪಣೀಶ್ ಮತ್ತು ಶ್ರೀ ಡಾಕ್ಟರ್ ಪಣೀಶ್ ಅವರಿಗೆ ವಂದನೆಗಳು. ಈಗ ಈ ಬಾಲರಾಮನ ಚಿತ್ರಪಟವನ್ನು ಜಯಶ್ರೀ ಅವರು ನಮ್ಮ ಮಗೆಯ ವೇಣುಗೋಪಾಲ ಸಂಗೀತಕ್ಕೂ ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಈ ವೇದಿಕೆಯ ಮುಂಭಾಗದಲ್ಲಿ ಪ್ರದರ್ಶನಕ್ಕೆ ಈಗ ಪುಷ್ಪ ಮಾಲಿಕೆಯನ್ನು ಹಾಕುವ ಮೂಲಕ ಇಟ್ಟಿದ್ದೇವೆ. ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥ ಇಲ್ಲೇ ದರ್ಶನ ಮಾಡಬಹುದು. ಅಯೋಧ್ಯೆಯಲ್ಲೂ ಕೂಡ ನಮ್ಮ ದೊಡ್ಡ ಮಗೆಯ ಛಾಪು ನಿಮ್ಮೆಲ್ಲರಿಗೂ ಬೀಳುತ್ತೆ. ಈಗ ಸನ್ಮಾನ ಸ್ವೀಕರಿಸಿದಂತಹ ಜಯಶ್ರೀ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ನಮ್ಮ ಕೀರ್ತಿಯನ್ನು 500 ವರ್ಷ ಮೇಲೆ ನಾವು ಅಯೋಧ್ಯೆಯಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ದೀವಿ. ಅವತ್ತು ಇಡೀ ಭಾರತ ದೇಶ ನಮ್ಮ ರಾಮನ ಜನ್ಮಭೂಮಿ ಪಡೆದಿದ್ದಕ್ಕೆ ತುಂಬ ಭಾಳ ಜನ ಹತ್ತಿದ್ದಾರೆ ಮನೆಯಲ್ಲಿ. ಅವನ ಜನ್ಮಭೂಮಿ ಅವು ಪಡೆಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಬಿಟ್ಟು ಆ ಬಾಲರಾಮಗೆ ನಮ್ಮ ಮಗ್ಗೆ ಗ್ರಾಮದಿಂದ ಒಬ್ಬ ಅಯೋಧ್ಯ ರಾಮರನ್ನು ಕಳಿಸಿದ್ದಾರೆ ಅಂದರೆ ನಮ್ಮ ಕೀರ್ತಿ ಪತಾಕೆಯನ್ನು ತುಂಬ ಹಂಚಿದ್ದಾರೆ. ಒಂದು ಸಲ ಜೈ ಶ್ರೀರಾಮ್ ಎಲ್ಲರೂ ಹೇಳ್ಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾನು ಬೇಕಾದರೆ ಡ್ರಾಯಿಂಗ್ ಮಾಡ್ತೀನಿ, ಬಟ್ ಮಾತಾಡು ಅಂದರೆ ತುಂಬ ಕಷ್ಟ ಅಷ್ಟೇ. ಇಂಥ ಕಲಾ ಸರಸ್ವತಿ ಅವರು ಕೂತಿದ್ದಾರೆ, RK ಪದ್ಮನಾಭನ್ ಸರ್ ಅವರು. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ಅಂಕಲ್ ಎಲ್ಲರೂ ಕೂತಿದ್ದಾರೆ. ಎಲ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ ಹೇಳ್ದ. ಶ್ರೀಧರ್ ಮಾಮ ಅವ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ಅಂತ. ಸೊ ನಾವು ಲಾಸ್ಟ್ ಇಯರ್ ಇಲ್ಲೇ ಬಂದಿದ್ವಿ ಇದೇ ರಥೋತ್ಸವಕ್ಕೆ. ಅದು ಆ ರಥೋತ್ಸವ ದಿವಸ ಈ ವೇಣುಗೋಪಾಲ ಸ್ವಾಮಿದು ಅನಾವರಣ ಆಯಿತು. ಅವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅದಾಗಿ 1 ವರ್ಷಕ್ಕೆ ಇವತ್ತು ಅಯೋಧ್ಯೆಯಲ್ಲಿ ಸುವರ್ಣ ಬಾಲರಾಮ ನಿಲ್ಲಿಸಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಲಾಸ್ಟ್ ಡಿಸೆಂಬರ್ 29 ಅನಾವರಣ ಆಯಿತು. ಎಲ್ಲ ನಿಮ್ಗಳ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೌದಾ ಹೌದು ಹಾಂ. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ನಾನು ಈ ದೊಡ್ಡ ಮಗೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆಯ ವಿಚಾರ. ನನಗೆ ಡಾಕ್ಟರ್ ಪಣೀಶ್ ಅವರ ಸಪೋರ್ಟ್ ಇಲ್ಲ ಅಂದಿದ್ರೆ ಈ ಥರ ಎಲ್ಲ ನಾನು ಮಾಡೋಕ್ಕೂ ಆಗ್ತಾಯಿದ್ದಿಲ್ಲ, ಕೊಡೋಕ್ಕೂ ಆಗ್ತಾಯಿದ್ದಿಲ್ಲ. ಏನೋ ಇವರು ಬ್ಯಾಕ್ ಬೋನ್ ಇದ್ದಿದ್ದ ಥರ ಎಲ್ಲ. ನಾನು ಫಸ್ಟ್ ಡೇಯಿಂದನೂ ಯಾವತ್ತು ಅಕ್ಟೋಬರ್ 25ಗೆ ಮುಗಿಸಿದ್ದು. ಅಲ್ಲಿ ತನಕನೂ ಒಳ್ಳೆ ಕ್ರಿಟಿಕ್ ಆಗಿದ್ರು ನನ್ನ ಡ್ರಾಯಿಂಗಲ್ಲಿ, ಇದರಲ್ಲಿ ಎಲ್ಲ ಇದು ಸರಿ ಇದೆ, ಸರಿ ಇಲ್ಲ, ಇದು ಇಂಪ್ರೂವ್ ಮಾಡು, ಇದು ತುಂಬ ಚೆನ್ನಾಗಿ ಬಂತು ಅಂತ ಎಲ್ಲ. ಸೊ ಇವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಇದು ನನ್ನ ಚಿಕ್ಕ ವಯಸ್ಸಿಂದನೂ ಒಂಥರ ಆಸೆ ಇತ್ತು ಈ ಡ್ರಾಯಿಂಗು ಇದರಲ್ಲಿ ಎಲ್ಲ.